ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಗಿಡ ತುಂಬ ಹಣ್ಣುಗಳು ಏನಿದೆ ಎಂಬುದನ್ನು ಹೇಳಬಹುದೇ? ವೀಕ್ಷಕರೇ, ಹೌದು, ಬೇಸಿಗೆ ಸಮಯದಲ್ಲಿ ನಮ್ಮ ಆರೋಗ್ಯಕ್ಕೆ ತಂಪನ್ನು ಕೊಡುವಂತಹ ಹಾಗೆ ಆರೋಗ್ಯಕ್ಕೆ ಬೇಕಾದ ಎಲ್ಲ ವಿಟಮಿನ್ ಉಳ್ಳಂತಹ ಒಂದು ಹಣ್ಣಾಗಿದೆ. ಅದುವೇ ವಾಟರ್ ಆ್ಯಪಲ್ ಅಂತ ಕರೆಯುವಂತಹ ಒಂದು ಹೈಬ್ರಿಡ್ ಜಾತಿಗೆ ಸೇರಿದಂತಹ ಒಂದು ವಿದೇಶಿ ಹಣ್ಣು. ನೋಡಿ ವೀಕ್ಷಕರೇ, ಇಷ್ಟೊಂದು ಹಣ್ಣುಗಳು, ಎಲೆಗಳಿಗಿಂತ ಜಾಸ್ತಿ ಹಣ್ಣುಗಳಿರುವುದನ್ನು ಕಾಣಬಹುದು. ವೀಕ್ಷಕರೇ, ಬಲು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಬೆಳೆಸಬಹುದಾದಂತಹ ಒಂದು ಜಾತಿಯ ವಿದೇಶಿ ಹಣ್ಣು ಈ ಗಿಡದಲ್ಲಿ ಆಗಿದೆ. ನೋಡಿ ವೀಕ್ಷಕರೇ, ಇಷ್ಟೊಂದು ಹಣ್ಣುಗಳು ಉದುರಿವೆ. ಬಿಸಿಲಿನ ಉಷ್ಣಾಂಶ ಜಾಸ್ತಿ ಆಗಿದ್ದು ಗಿಡದಲ್ಲಿರುವಂಥ ಬಹಳಷ್ಟು ಈ ಹಣ್ಣುಗಳು ನೆಲಕ್ಕೆ ಉದುರಿವೆ. ಆದರೂ ಕೂಡ ಗಿಡದಲ್ಲಿ ಅಷ್ಟೇ ಹಣ್ಣುಗಳಿರುವುದನ್ನು ನೀವು ಗಮನಿಸುತ್ತೀರ. ವೀಕ್ಷಕರೇ, ಈ ಹಣ್ಣಿನ ಗಿಡದ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ನಾನು ವಿಡಿಯೋವನ್ನು ಮಾಡಿರುತ್ತೇನೆ. ಪ್ರತಿ ವರ್ಷ ಹೋದಂತೆಯೇ ಈ ಗಿಡದಲ್ಲಿ ಹಣ್ಣುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತವೆ. ನೋಡಿ ವೀಕ್ಷಕರೇ, ಈ ಗಿಡ ಅಷ್ಟೊಂದು ಎತ್ತರಕ್ಕೆ ಬೆಳೆದಿಲ್ಲ. ಪೊದರಾಗಿ ಬೆಳೆಯುವಂಥ ಈ ಗಿಡದಲ್ಲಿ ಮಕ್ಕಳಿಗೂ ಕೂಡ, ಅಂದರೆ ಮಕ್ಕಳಿಗೆ ಕೊಯ್ಲು ಎಟಕುವಂತಹ ಹಣ್ಣುಗಳು ಈ ಗಿಡದಲ್ಲಿ ಇವೆ. ಎಷ್ಟೊಂದು ಹಣ್ಣುಗಳು ಈ ಗಿಡದಲ್ಲಿ. ನರ್ಸರಿಯಿಂದ ತಂದಂತಹ ಈ ಗಿಡ ಕೇವಲ 2-3 ವರ್ಷದಲ್ಲಿಯೇ ಈ ಮರದಲ್ಲಿ ಹಣ್ಣುಗಳು ಆಗಲು ಪ್ರಾರಂಭವಾಗಿವೆ. ದೇಹಕ್ಕೆ ತಂಪನ್ನು ಕೊಡುವಂತಹ ವಾಟರ್ ಆ್ಯಪಲ್, ಅಂದರೆ ಈ ಹಣ್ಣನ್ನು ತಿನ್ನುವಾಗ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಬೇಸಿಗೆ ಸಮಯದಲ್ಲಿ ನಮ್ಮ ದೇಹಕ್ಕೆ ಬೇಕಾದ, ಅಂದರೆ ಸೆಕೆಯ ಟೈಮಲ್ಲಿ ನಮಗೆ ದೇಹಕ್ಕೆ ಅಗತ್ಯವಿರುವಂಥ ಈ ನೀರಿನ ಅಂಶವೂ ಕೂಡ ಇದರಲ್ಲಿ ಇದೆ. ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಈ ಹಣ್ಣು ನಮ್ಮ ಜೀವನಕ್ಕೆ ಬಹಳ ಪ್ರಯೋಜನಕಾರಿಯಾದಂತಹ ಈ ಒಂದು ಹಣ್ಣು ಬಹಳ ಸೊಗಸಾಗಿ ಈ ಗಿಡದಲ್ಲಿ ಬೆಳೆದಿದೆ. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ, ಅಂದರೆ ಈ ಹಣ್ಣಿನ ಬಗ್ಗೆ ನಿಮಗೆ ಏನು ಅನಿಸ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ, ಅಂದರೆ ವೀಕ್ಷಿಸಿದವರು ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.